ಹಲೋ ಗೈಸ್. ಓಕೆ, ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ ರನ್ನಿಂಗ್ ವರ್ಸಸ್ ವಾಕಿಂಗ್. ಸೊ ಫಸ್ಟ್ ಎರಡರಲ್ಲಿ ಏನ್ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್, ನಿಮ್ ಹಾರ್ಟ್ ತುಂಬಾ ಚೆನ್ನಾಗಿ ಪಂಪ್ ಆಗುತ್ತೆ, ಪ್ಲಸ್ ನಿಮ್ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಅಲ್ಲೇ ಇರುತ್ತೆ, ಪ್ಲಸ್ ನಿಮ್ ನೀ, ಥೈಸ್, ಕಾಫ್, ಲೆಗ್ ಇವೆಲ್ಲ ನಿಮ್ಗೆ ತುಂಬಾ ಸ್ಟ್ರೆಂಥನ್ ಆಗುತ್ತೆ. ಆಮೇಲೆ ಇವಾಗ ನೀವು ಫಸ್ಟ್ ನಿಮ್ ಗೋಲ್ ಏನು ಅಂತ ನೋಡ್ಕೊಳ್ಳಿ, ವಾಕಿಂಗಾ ರನ್ನಿಂಗಾ. ಯಾಕಂದ್ರೆ ವಾಕಿಂಗ್ ಬಂದ್ಬಿಟ್ಟು ನಿಮ್ ಫ್ಯಾಟ್ ಲಾಸ್ ತುಂಬಾ ಹೆಲ್ಪ್ ಆಗುತ್ತೆ, ರನ್ನಿಂಗ್ ಬಂದ್ಬಿಟ್ಟು ನಿಮ್ ಸ್ಟಾಮಿನಾ ತುಂಬಾ ಇನ್ಕ್ರೀಸ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ತುಂಬಾ ವೆಯ್ಟ್ ಇದ್ದೀರಾ, ನಿಮ್ ಕೈಲಿ ರನ್ ಮಾಡಕ್ಕಾಗಲ್ಲ, ಜಾಯಿಂಟ್ ಪೈನ್ಸ್ ಇದೆ, ಲೆಗ್ ಅಲ್ಲಿ ನಿಮ್ಗೆ ಪೈನ್ಸ್ ಇದೆ, ನೀ ಪೈನ್ಸ್ ಇದೆ ಅಂದ್ರೆ ನೀವು ಫಸ್ಟ್ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಫ್ಯಾಟ್ ಲಾಸ್ ಆದ್ಮೇಲೆ ರನ್ನಿಂಗ್ ಸ್ಟಾರ್ಟ್ ಮಾಡಿ. ಸೊ ಇನ್ನೊಂದೇನಂದ್ರೆ, ನೀವು ಫ್ಯಾಟ್ ಲಾಸ್ ಅಂತ ಜರ್ನಿ ಸ್ಟಾರ್ಟ್ ಮಾಡಿದಿರಾ ಅಂದ್ಮೇಲೆ ರನ್ನಿಂಗ್ ಸುಮ್ಮನೆ ಓಡೋದಲ್ಲ. ಸೊ ಅದು ನಿಮ್ ನೀ ಪೇನ್ ಆಗುತ್ತೆ, ಪ್ಲಸ್ ನೀವು ತುಂಬಾ ವೆಯ್ಟ್ ಇರೋದಕ್ಕೆ ನಿಮ್ಗೆ ಬ್ಲಡ್ ಪಂಪ್ ಆಗೋದು ತುಂಬಾ ಫಾಸ್ಟ್ ಆಗಿ ಪಂಪ್ ಆಗುತ್ತೆ. ಸೊ ಬೇಗ ಟಯರ್ಡ್ ಆಗ್ತೀರಾ ಹೊರತು ನಿಮ್ಗೆ ಬೇಗ ಫ್ಯಾಟ್ ಲಾಸ್ ಆಗಲ್ಲ. ಸೊ ಫಸ್ಟ್ ವಾಕ್ ಮಾಡಿ, ಆಮೇಲೆ ರನ್ನಿಂಗ್ ಜಾಗ್ ಮಾಡಿ, ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ಡೇ ಬೈ ಡೇ. ಸೊ ಒಂದು ಗೋಲ್ ಇಟ್ಕೊಳ್ಳಿ, ಡೈಲಿ ಒಂದು 50 ಮಿನಿಟ್ಸ್ ಆಫ್ ವಾಕಿಂಗ್, 20 ಮಿನಿಟ್ಸ್ ಆಫ್ ರನ್ನಿಂಗ್, ಆ ಥರ ಮಾಡಿ. ಆಮೇಲೆ ಹೋಗ್ತಾ ಹೋಗ್ತಾ ಇವೆನ್ಚುಲಿ ನಿಮ್ ರನ್ನಿಂಗ್ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ. ಅಂಡ್ ನಿಮ್ ಈ ವಿಡಿಯೋ ಕಂಟೆಂಟ್ ಇದೆ ಅನ್ಸಿದ್ರೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಗೈಸ್.